ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಮ್ಮ ರಾಜ್ಯದ ಗಡಿಭಾಗದ ಒಂದು ಸುಂದರ ನಗರ. ಸುತ್ತಲೂ ಬೆಟ್ಟ ಗುಡ್ಡ, ನಡುವೆ ಪುಟ್ಟ ಪುಟ್ಟ ಹಳ್ಳಿಗಳು. ಮಲೆನಾಡಿನ ಸೆರಗನ್ನು ಹೊದ್ದು ಸದಾ ಹಸುರಿನಿಂದ ನಳನಳಿಸುತ್ತಿರುವ ಚಿಕ್ಕೋಡಿಯನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಖುಷಿ. ಹೊಲಗದ್ದೆಗಳತ್ತ ಕಣ್ಣು ಹಾಯಿಸಿದರೆ ಎಲ್ಲಿ ನೋಡಿದರೂ ಮೈದುಂಬಿ ಬೆಳೆದಿರುವ ಕಬ್ಬು. ಇದಕ್ಕೆ ಪೂರಕವೆಂಬಂತೆ ಅನೇಕ ಸಕ್ಕರೆ ಕಾರ್ಖಾನೆಗಳು. ಬನ್ನಿ, ಇವತ್ತು ಯಕ್ಸಾಂಬಾ ಊರಿನ ರೈತರಾದ ಶ್ರೀ ಸಚಿನ್ ಮಧುಕರ್ ಮೋಪ್ಗಾರ್ ಅವರ ಹನಿ ನೀರಾವರಿಯಲ್ಲಿ ಬೆಳೆದ ಕಬ್ಬಿನ ಯಶೋಗಾಥೆಯನ್ನ ನೋಡೋಣ. ತಲೆತಲಾಂತರದಿಂದ ಕೃಷಿಯನ್ನೇ ನಂಬಿದ ಕುಟುಂಬವಿದು. ಶ್ರೀ ಮಧುಕರ್ ಸಾತು ಮೋಪ್ಗಾರ್ ಈ ಮನೆಯ ಮುಖ್ಯಸ್ಥರು. ಅವರ ಮಗನೇ ಶ್ರೀ ಸಚಿನ್ ಮಧುಕರ್ ಮೋಪ್ಗಾರ್. ಒಟ್ಟು 6 ಎಕರೆ ಸಾಗುವಳಿ ಕ್ಷೇತ್ರ. ಆದರೆ ನೀರಿನ ಕೊರತೆಯಿಂದ ಹಿಂದೆಲ್ಲ 2 ಎಕರೆಗೆ ಬೆಳೆ ಬೆಳೆಯುವುದು ಬಹಳ ಕಷ್ಟವಾಗಿತ್ತು. ಹಾಗಾಗಿ ಕಡಿಮೆ ನೀರನ್ನು ಬಯಸುವ ಗೋಧಿ, ತಂಬಾಕು, ಮೆಕ್ಕೆಜೋಳ, ಕಡಲೆ ಇವರ ಮುಖ್ಯ ಬೆಳೆಯಾಗಿತ್ತು. ಮಳೆ ಕೈಕೊಟ್ಟಲ್ಲಿ ಆ ವರ್ಷದ ಪರಿಸ್ಥಿತಿ ಬಹುದುಸ್ತರ. ಎಷ್ಟು ಬೆಳೆ ಸಿಕ್ಕಿತೋ ಅಷ್ಟರಲ್ಲೇ ಜೀವನ ನಡೆಸಬೇಕಾದ ಸ್ಥಿತಿ ಆಗಿನ ಕಾಲದ್ದು. 6 ಎಕರೆ ಏನು ಪೂರಾ ಬೆಳೆ ಬೆಳೆಯುತ್ತಿದ್ರಿ. ಅದ ನೀರಿಗೆ ಅನುಕೂಲ ಆಗ್ಲತ್ತೈತ್ರಿ. ಅಂತ ಈಗ ನೀರ್ದ ಜರ ಇದು ಸುಧಾರಣೆ ಹಾಕೋತ ಹೋಗೈತ್ರಿ. ಈಗ ಜರ ಎಲ್ಲಾನು ಮಾಡಕತ್ತೀವಿ. ನೀರು ಬರೋದ್ರಿ, ಬಂದ ನಂತರ ಲೈನ್ ಬಂದ ಬಳಕ ಹದಿ ನೋಡ್ಕೊತ ಕೊಂಡದ್ರಿ. ಲೈನ್ ಬಂದ ಬಳಕ ಚಾಲು ಮಾಡೋದ್ರಿ. ಅದು ಎಷ್ಟು ಬಾವಿ ಎಷ್ಟು ಬೆಳಿತೈತಿ ನೋಡ್ರಿ, ಅಷ್ಟು 2 ತಾಸು ಅಂದ್ರೆ 2 ತಾಸು ಬಂದ್ ಮಾಡ್ಬೇಕ್ರಿ. ಹಿಂಗೆ ಛತ್ತಕ್ಕದ ನೀರು ಇರ್ಲತ್ತೈತಿ. ಆಮೇಲೆ ಮುಂದೆ ಹೆಂಗೆ ಚೇಂಜ್ ಮಾಡ್ತಾ ಬಂದಿರಿ ಸರ್ ನೀವು? ಮುಂದೆ ಚೇಂಜ್ ಅಂದ್ರೆ ಇದು ಬೋರ್ ಹೊಡೆದ್ರಿ. ಬೋರ್ ಹೊಡೆದ ನಂತರ ಒಂದು ಜರ ಮಜಾರ ವಾಡ್ ಆಯ್ತು ರೀ. ಆ ಥರ ಮಾಡ್ಕೋತ ಈ ಮಟ್ಟಿಗೆ ಬಂದಿವ್ರಿ. ಅದ್ರ ಬಳಕ ಇಂತಿದ್ದು ಮತ್ತು ಡ್ರಿಪ್ದು ಇದಾಯ್ತು ರೀ. ಈ ಡ್ರಿಪ್ ಆದ ಪೆಟ್ಟಿಗೆ ಮತ್ತು ನಂತರ ನೋಡ್ರಿ ಅದು 2 ತಾಸಿನಾಗ ತೊಯ್ಯಾಕೈತ್ರಿ ಎಲ್ಲ. ಸರ್, ಈಗ ನೀವು ಮೊದಲು ಅಂತೂ ನೀವು ಡ್ರಿಪ್ ನೋಡಿರಲ್ಲ. ನಿಮ್ಮ ಡ್ರಿಪ್ ನೋಡೋಣ ಏನು ಅನ್ನಿಸ್ತು ಸರ್? ಇದು ಏಕದಮ್ ಖುಷಿ ಆಯ್ತು ರೀ. ಈಗ 2 ತಾಸಿನಾಗ ನೋಡ್ರಿ, 2 ತಾಸಿನಾಗ 1 ಎಕರೆ ಕಲಾಸ್ ಮಾಡ್ತೈತ್ರಿ. ಒಂದೇ ಸಲ ಎಲ್ಲ ಕಡೆ ತೋರಿಸ್ಬಿಡ್ತೇವೆ. ಫಸ್ಟ್ ಟೈಮ್ ನೋಡೋಣ ಡ್ರಿಪ್ ನೋಡೋಣ ಹೆಂಗೆ ಅನಿಸ್ತು ಸರ್? ಅಂದ್ರೆ ಇದು ಹನಿ ನಾವು ಅಷ್ಟು ನೀರು ಕೊಡ್ತೀವಿ ಭೂಮಿಗೆ. ಇದು ಸಮಸ್ಯೆ ಅಂದ್ರೆ ಇಷ್ಟ ತೊಯ್ಕಿಲ್ಲ, ಇಷ್ಟು ಹಾಕಿಲ್ಲ ಅಂತೇಳಿ ತಲೆಯಾಗ ನಮಗೆ ಮೊದಲಿತ್ತು. ಈಗ ಅನಿಸ್ತೈತಿ ನೀವು ಇಳುವರಿ ಮತ್ತು ಗಿಡ ಬೆಳವಣಿಗೆ ನೋಡಿದ್ಮೇಲೆ ಡ್ರಿಪ್ ಚಲೋ ಅನಿಸ್ತೈತಿ, ಏಕ ನಂಬರ್ ಅನಿಸ್ತೈತಿ. ವಿದ್ಯುತ್ ಮೋಟಾರ್ಗಳ ಪರಿಚಯವಾದ ಮೇಲೆ ನಿಧಾನವಾಗಿ ಕಬ್ಬಿನ ಬೆಳೆಯತ್ತ ಮುಖ ಮಾಡಿದರು. ಅನಿಯಮಿತ ವಿದ್ಯುತ್ ಪೂರೈಕೆಯಿಂದಾಗಿ ನೀರು ಹಾಯಿಸುವ ಕೆಲಸ ದೊಡ್ಡ ತಲೆನೋವು. ರಾತ್ರಿ ಹಗಲೆನ್ನದೆ ಹೊಲದಲ್ಲಿ ಕಾದು ಕುಳಿತು ನೀರುಣಿಸಬೇಕಾಗಿತ್ತು. ಒಮ್ಮೆ ಪಂಪ್ಸೆಟ್ ಚಾಲು ಮಾಡಿದರೆ ಅಂತೂ 1-2 ತಾಸು ನೀರು ಹಾಯಿಸುವಷ್ಟರಲ್ಲಿ ಮತ್ತೆ ವಿದ್ಯುತ್ ಕಡಿತ. ಹೀಗೆ ಮೊದಲು ನೀರುಂಡ ಜಾಗದಲ್ಲೇ ಮತ್ತೆ ನೀರು ಹಾಯುವುದರ ಪರಿಣಾಮ ಮಡಿಯ ಕೊನೆಯ ಸಸಿಗಳಿಗೆ ನೀರೇ ಇಲ್ಲ. ಇದರಿಂದ ಇಳುವರಿಯಲ್ಲೂ ಗಣನೀಯ ಪ್ರಮಾಣದ ವ್ಯತ್ಯಾಸ, ಇಳಿಕೆ. ಇದೆಲ್ಲದರಿಂದ ಸೋತು ಸುಣ್ಣವಾಗಿದ್ದ ಇವರಿಗೆ ಮತ್ತೆ ಕೃಷಿಯ ಭರವಸೆ ಮೂಡಿಸಿದ್ದು ಜೈನ್ ಇರಿಗೇಷನ್ಸ್. ನೀರಿನ ಮೂಲವಾಗಿ ಒಂದು ತೆರೆದ ಬಾವಿ, ಕೊಳವೆ ಬಾವಿ ಇದೆ. ಆದರೆ ಇದರ ಸದುಪಯೋಗ ಹೇಗೆ ಎಂಬ ಚಿಂತೆ ಇವರಿಗೆ ಸದಾ ಕಾಡುತ್ತಿತ್ತು. ಕೃಷಿ ಡಿಪ್ಲೊಮಾ ಓದಿದ ಶ್ರೀ ಮಧುಕರ್ ಮೊದಲಿನಿಂದಲೂ ಹೊಸ ತಾಂತ್ರಿಕತೆಯ ಕುರಿತು ಹೆಚ್ಚು ಆಸಕ್ತಿಯುಳ್ಳವರು. ಸಮೀಪದ ಸಕ್ಕರೆ ಕಾರ್ಖಾನೆಯೊಂದರಲ್ಲಿ ಉದ್ಯೋಗವನ್ನೂ ಗಿಟ್ಟಿಸಿಕೊಂಡರು. ಕಬ್ಬಿನ ರೈತರಿಗಾಗುತ್ತಿರುವ ತೊಂದರೆಯ ಕುರಿತು ಫ್ಯಾಕ್ಟರಿಯವರ ಜೊತೆ ಚರ್ಚಿಸಿದರು. ಅದರ ಪರಿಣಾಮವಾಗಿ ಈ ಭಾಗದ ರೈತರಿಗೆ ಕಬ್ಬಿನಲ್ಲಿ ಹನಿ ನೀರಾವರಿ ಅಳವಡಿಕೆಗೆ ಕಾರ್ಖಾನೆಯ ವತಿಯಿಂದ 50% ಸಹಾಯಧನದ ಘೋಷಣೆಯಾಯಿತು. ನಂತರ 2015ನೇ ಇಸವಿಯಲ್ಲಿ ಹತ್ತಿರದ ಜೈನ್ ಡೀಲರ್ ಜೊತೆ ಸಮಾಲೋಚಿಸಿ ಪ್ರಾರಂಭದಲ್ಲಿ 1 ಎಕರೆಗೆ ಜೈನ್ ಹನಿ ನೀರಾವರಿಯನ್ನು ಅಳವಡಿಸಿದರು. ಅಲ್ಲಿಂದ ಮುಂದೆ ಇಂದಿನವರೆಗೆ ಮತ್ತೆ ನೀರಿಗಾಗಿ ಪರಿತಪಿಸಿದ್ದಿಲ್ಲ. ನಾವು ಇಲ್ಲಿ ನಮ್ಮ ತಂದೆ ಅಥವಾ ಅವರು ಹಿರಿಯರಿಂದನೂ ಕೂಡ ನಾವು ಒಕ್ಕಲ್ತನ ಮಾಡ್ಕೊಂಡೇ ಬಂದಂಥ ಫ್ಯಾಮಿಲಿ ನಮ್ಮದು ರೀ. ನೀರಾವರಿ ತೊಂದರೆ ಬಹಳ ಆಗ್ತಾಯಿತ್ತು ನಮ್ಮ ತಂದೆಯವ್ರಿಗೆ. ನಾವು ಅಲ್ಟರ್ನೇಟ್ ಇದಕ್ಕೆ ಏನು ಮಾಡಬೇಕಂತ ಇದು ಮಾಡಿದೆ. ಮತ್ತು ಆಮೇಲೆ ನಾನು ಅಲ್ಲಿಂದ ಬಂದು ಡಿಪ್ಲೊಮಾ ಮುಗಿಸ್ಕೊಂಡು ನಾನು ಚಿದಾನಂದ ಬಸವಪ್ರಭು ಕೋರೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾನು ಡೆವಲಪ್ಮೆಂಟ್ ಸೆಕ್ಷನ್ಸ್ ಇನ್ಚಾರ್ಜ್ ಆಗಿ ಜಾಯ್ನ್ ಆಗಿ ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದೆ.
ಫ್ಯಾಕ್ಟ್ರಿ ವತಿಯಿಂದ ಕೂಡ ನಾವು ಇದು ನೀರಾವರಿ ಸಮಸ್ಯೆ ಚರ್ಚೆ ಆದ ಕೂಡಲೇ ನಮ್ಮದು ಫ್ಯಾಕ್ಟ್ರಿ ಇದು ನಮ್ಮದು ಮಂಡಳಿಯವರು ಮ್ಯಾನೇಜಿಂಗ್ ಬೋರ್ಡ್ ಅವರು ರೈತರಿಗೆ ಅನುಕೂಲ ಆಗಲಿ ಅಂತ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡಿದ್ರಿ ಡ್ರಿಪ್ ಇರಿಗೇಷನ್ ಬಗ್ಗೆ. ಸೊ ಆ ಟೈಮ್ದಲ್ಲಿ ಚರ್ಚೆ ಆಯ್ತು ಸರ್, ನಾನು ಯಾವ ಥರ ಮಾಡ್ಕೋಬೋದು, ಇದರಿಂದ ಅನುಕೂಲ ತಗೋಬೋದೇನಾ, ಏನು ಅನುಕೂಲ ಆಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಒಂದು ಆದಾಗ ನೆಕ್ಸ್ಟ್ ಏನಾಯ್ತು, ನಾವು ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು. ಸೊ ನಾವು ಚರ್ಚೆ ಮಾಡಿದಾಗ ನಾವು ಜೈನ್ ಇರಿಗೇಷನ್ಗೆ ನಾವು ಇದು ಹೋದಿವ್ರಿ ಸರ್. ಉತ್ತಮವಾದಂಥ ಕ್ವಾಲಿಟಿ ಆಗಲಿ ರೀ, ಅವ್ರದ್ದು ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಬಾಳಿಕೆ ಕೂಡ ನಮ್ಮದು ಜೈನ್ ಇರಿಗೇಷನ್ದ ಸುತ್ತಮುತ್ತಲ ಒಂದು ಸ್ವಲ್ಪ ಚರ್ಚೆ ಬತ್ರಿ, ಏನು ಜೈನ್ ಇರಿಗೇಷನ್ ಒಳ್ಳೇದಂತದೆ. ಸೊ ಅದ್ರ ನಂತರ ನಾವೇನು ಮಾಡಿದೆ, 2015ರಲ್ಲಿ ಜೈನ್ ಇರಿಗೇಷನ್ದವ್ರದ್ದು ಫಸ್ಟ್ ಇಯರ್ ನಾನು 1 ಎಕರೆಗೆ ಮುಂಚೆ ನಾವು ಇದು ಮಾಡ್ಕೊಂಡಿವ್ರಿ, ಏನು ಡ್ರಿಪ್ ಇರಿಗೇಷನ್ ಇನ್ಸ್ಟಾಲೇಷನ್ ಮಾಡ್ಕೊಂತೀವಿ ಸರ್. ಅದ ನಂತರ ನಾವು ನನ್ನ ಪರ್ಸ್ನಲ್ ಇಲ್ಲಿ ಹೊಲದಲ್ಲಿ ಫಸ್ಟ್ ನಾವು ನಮ್ಮ ಡೀಲರ್ ಒಂದು ಸ್ವಲ್ಪ ಪರಿಚಯ ಆದ ಕೂಡಲೇ ಅವ್ರು ಕೊಡಲಿ ಜೈನ್ ಡೀಲರ್ ಜೊತೆ ಪ್ರವೀಣ್ ಕೋರೆ ಅಂತ ಹೇಳ್ರಿ, ಅವರು ಡೀಲರ್ ಅವರು ನಮ್ಮ ಹೊಲಕ್ಕೆ ಬಂದು ನಾನು ಒಂದು ಎಸ್ಟಿಮೇಟ್ ಮಾಡಿದೆ ಸರ್, ನಮ್ಮ ತಂದೆಯವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದು, ನಾನು ನಾನೇ ಒಂದು ಡೆವಲಪ್ಮೆಂಟ್ ಸೆಕ್ಷನ್ದ ಇನ್ಚಾರ್ಜ್ ಆಗಿ ನಾನೇ ಮುಂಚೆ ಅದರಲ್ಲಿ ಇನ್ವಾಲ್ವ್ ಆಗ್ಬೇಕಂತೇಳಿ ನಾನೇ ನಮ್ಮ ಹೊಲದಾಗ ಸ್ಟಾರ್ಟ್ ಮಾಡಿದ್ರೆ ನಾನು. ಆಮೇಲೆ ನಾವು ಒಂದು ಸ್ವಲ್ಪ ಆರ್ಥಿಕದ ಕಮ್ಮಿ ಇದ್ದದ್ದು ಕೂಡಲೇ ಅಪ್ಪ ಅವ್ರ ಜೊತೆ ಮಾಡಿದೆ. ಅಪ್ಪ ಅವ್ರು ಏನಂದ್ರು, ಇದು ಹನಿ ಯಾವಾಗ ಬೀಳ್ತದಪ್ಪ, ಎಲ್ಲ ಹೊಲಿ ಎಲ್ಲ ಇದಾಗಲ್ಲ, ಏನು ನೀರು ಉಣ್ಣಂಗಿಲ್ಲ ಅಂತ ಅವ್ರ ತಲೆಯವ್ರಿಗೆ ಹನಿ ನೇರೋರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲಾಗಿತ್ತು. ಸೊ ನಾನು ಮಾಡಿದೆ, ಅಪ್ಪರೇ ಅದು ಮೊದಲೇ 1 ಎಕರೆ ಮಾಡೋಣ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಅಂತೇಳಿ ಸ್ಟಾರ್ಟ್ ಮಾಡಿದೆವು ಸರ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ,
ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗಿಡಗಳಿಗೆ ನೀರುಣಿಸುವುದರ ಜೊತೆಗೆ ಇನ್ನೂ ಹಲವು ಉಪಯೋಗ ಈ ಜೈನ್ ಹನಿ ನೀರಾವರಿಯಿಂದ ಇವರಿಗಾಗಿದೆ. ಗೊಣ್ಣೆ ಹುಳುವಿನ ಬಾಧೆಯಿಂದ ಕಬ್ಬಿನ ಇಳುವರಿ ಕುಂಠಿತವಾಗಿತ್ತು. ಡ್ರಿಪ್ ಮೂಲಕ ರಾಸಾಯನಿಕ, ಜೈವಿಕ ನಿರ್ವಹಣೆ ಮಾಡಿದ್ದರಿಂದ ಈಗ ಉತ್ತಮ ಬೆಳೆ ಸಿಗುತ್ತಿದೆ. ವಿಶೇಷವಾಗಿ ಇವರು ಕಬ್ಬನ್ನು ಬೀಜಕ್ಕೋಸ್ಕರ ಬೆಳೆಯುತ್ತಾರೆ. ಹಾಗಾಗಿ 9 ತಿಂಗಳಿಗೆಲ್ಲ ಬೆಳೆ ಕಟಾವಿಗೆ ಸಿದ್ಧ. ಜೊತೆಗೆ ಪ್ರಾರಂಭದಲ್ಲಿ ಕಬ್ಬಿನಲ್ಲಿ ಹೂಕೋಸನ್ನು ಅಂತರ ಬೆಳೆಯಾಗಿ ಬೆಳೆದು ಒಂದಿಷ್ಟು ಆದಾಯ ಗಳಿಸುತ್ತಾರೆ. ಹಿಂದೆ ತಂದೆಯವರು ಪಡೆಯುತ್ತಿದ್ದ ಆದಾಯಕ್ಕಿಂತ ದ್ವಿಗುಣ ಹಣವನ್ನು ಅದೇ ಹೊಲದಲ್ಲಿ ಮಧುಕರ್ ಪಡೆಯುತ್ತಿದ್ದಾರೆ. ಶ್ರೀಯುತರ ಅಭಿಪ್ರಾಯದಂತೆ ಇದೆಲ್ಲ ಸಾಧ್ಯವಾಗಿದ್ದು ಅಥವಾ ಸಾಧ್ಯವಾಗಿಸುತ್ತಿರುವುದು ನಮ್ಮ ಹೆಮ್ಮೆಯ ಜೈನ್ ಇರಿಗೇಷನ್ಸ್. ಮೇನ್ ಇಂಪಾರ್ಟೆಂಟ್ ಅಂದರೆ ನಂಗೆ ಇಲ್ಲಿ ಡೊನ್ನೆ ಹುಳದ ಕವರ್ ನನ್ನ ಡ್ರಿಪ್ ಇದೇನು ನಾನು ಜೈನ್ ಇರಿಗೇಷನ್ ಮಾಡ್ಕೊಂಡೇನಲ್ಲ ನನಗೆ ಭಾಳ ಅನುಕೂಲ ಆಗ್ಯದ್ರಿ. ಇದೇನು ಡೊನ್ನೆ ಹುಳದ ಎಫೆಕ್ಟ್ ಆಗಿ ಪ್ಲಾಟ್ ಹೋಗುವಂಥ ಗಡ್ಡೆ ಕಿತ್ತು ಬೀಳ್ತಿದ್ರು ಇಲ್ಲಿ. ಆದ್ದರಿಂದ ಏನಾಗೈತೆ, ಇದು ಜೈನ್ ಇರಿಗೇಷನ್ದಿಂದ ನಾನು ಏನು ಸ್ಕೀಮ್ ಮಾಡ್ಕೊಂಡಿರಲ್ಲ, ಇದು ಡ್ರಿಪ್ ಇರಿಗೇಷನ್ ಇನ್ಸ್ಟಾಲೇಷನ್ ಮಾಡಿದ್ರಲ್ಲ, ನಾನು ಕೆಮಿಕಲ್ ಬಿಡೋದಕ್ಕಾಗಲಿ ಅಥವಾ ಇದು ನಮ್ಮ ಮೆಟ್ರಾಜಮ್ ಬರುತ್ತೆ ಆ ಮೆಟ್ರಾಜಮ್ ಬಿಡೋದಕ್ಕೂ ಕೂಡ ಭಾಳ ಅನುಕೂಲ ಆಗಿದೆ ನನಗೆ. ಇದು ಪ್ಲಸ್ ಪಾಯಿಂಟ್ನಲ್ಲಿ ಅದು ಕಬ್ಬ ಒಂದು ಚಲೋ ಬರೋದಕ್ಕೆ ಒಂದು ಜೈನ್ ಇರಿಗೇಷನ್ ಅಂತ ಡ್ರಿಪ್ನು ಒಂದು ಮೇನ್ ಪಾಯಿಂಟ್ ಅನ್ನೋಕ್ಕೂ ಇಲ್ಲಿ ಏನು ತಪ್ಪಲ್ಲ, ಮೇನ್ ಪಾಯಿಂಟ್ ಇರೋದು. 1 ಎಕರೆ ಜೈನದ ಸ್ಟಾರ್ಟ್ ಮಾಡಿದೆ ಸರ್. ಅಂತರ ಮೊದಲನೇ ವರ್ಷ ನಾವು 75 ಟನ್ ಇಳುವರಿ ತಗೊಂಡು ಸರ್. 1 ಎಕರೆ 10 ಗುಂಟೆದು ಒಂದೊಂದು ಪ್ಲಾಟ್ ಮಾಡ್ಕೊಂಡೇವೆ ಸರ್. ಅದು ಇಳುವರಿ ಯಾವ ಥರ ಅಂದರೆ ನಾನು ಸೀಡ್ ಪರ್ಪಸ್ ಕೊಟ್ಟಿದ್ದೆ ಸರ್. ಇದು 9 ತಿಂಗಳಲ್ಲೇ ನಾನು ಹಾರ್ವೆಸ್ಟ್ ಮಾಡಿದೆ ಸರ್. ಆ ನಂತರ ಇದರಲ್ಲಿ ನಾವು ಪ್ಲ್ಯಾಂಟೇಷನ್ ಮಾಡೋ ಟೈಮ್ದಾಗ ನಾನು ಇಂಟರ್ ಕ್ರಾಪ್ ತೊಗೊಂಡಿದ್ದೆ ಸರ್. ಫ್ಲವರ್ ಹಚ್ಚಿದ್ದೆ. ಫ್ಲವರ್ದು ಮುಂಬೈ ಮಾರ್ಕೆಟಿಗೆ ಕಳಿಸಿದ್ದಕ್ಕೆ 1 ಲಕ್ಷ ರೂಪಾಯಿ ನಾನು ಇಂಟರ್ ಕ್ರಾಪ್ನಲ್ಲಿ ಆದಾಯ ತೊಗೊಂಡಿದ್ದೆ ಸರ್. ಇದನ್ನ ನೋಡಿ ನಮ್ಮ ತಂದೆಯವರು ಖುಷಿ ಆದ್ರೆ ಸರ್. 78 ಟನ್ ಕಬ್ಬು ಆಮೇಲೆ 1 ಲಕ್ಷದ ಫ್ಲವರ್ ತೊಗೊಂಡಿದ್ದಕ್ಕೆ ತುಂಬ ಖುಷಿ ಆದರೆ ಆಮೇಲೆ ಅವ್ರದ್ದು ಮೈಂಡ್ಸೆಟ್ ಚೇಂಜ್ ಆಯ್ತರಪ್ಪ, ಈ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನಮಗೆ ಅನುಕೂಲ ಐತಿಪ್ಪ ಅಂಥೇಳಿ. ನೆಕ್ಸ್ಟ್ ನಾನು ಉಳಿದಂಥ ಎಲ್ಲ ನಾನು 6 ಎಕರೆಗೆ ಡ್ರಿಪ್ ಇನ್ಸ್ಟಾಲೇಷನ್ಸ್ ಮಾಡಿದೆ ಸರ್. ಇದರಿಂದ ಶ್ರೀ ಮಧುಕರ್ ಸತತ 8-9 ವರ್ಷಗಳಿಂದ ಜೈನ್ ಹನಿ ನೀರಾವರಿಯನ್ನು ಬಳಸುತ್ತಿದ್ದಾರೆ. ಜೈನ್ ಡ್ರಿಪ್ ನಿರ್ವಹಣೆಯಲ್ಲಿ ಇದುವರೆಗೆ ಯಾವ ಸಮಸ್ಯೆಯೂ ಬಂದಿಲ್ಲ. ಕಾಲಕಾಲಕ್ಕೆ ಸರಿಯಾದ ಮಾಹಿತಿಯನ್ನು ಜೈನ್ ಕಂಪನಿಯ ಅಧಿಕಾರಿಗಳು ಕೊಡುತ್ತಾರೆ. ಅದರಂತೆ ಮಧುಕರ್ ಡ್ರಿಪ್ ವ್ಯವಸ್ಥೆ ನೋಡಿಕೊಳ್ಳುತ್ತಾರೆ. ನಿರ್ವಹಣಾ ವೆಚ್ಚ, ಶ್ರಮ, ಸಮಯ ಕೂಡ ತುಂಬಾ ಕಡಿಮೆ. ನಿರಾಳ ಮನಸ್ಸಿನಿಂದ ಕಬ್ಬಿನ ಅದ್ಭುತ ಕೃಷಿ ಮಾಡುತ್ತಿರುವ ನಮ್ಮ ರೈತರಾದ ಶ್ರೀ ಮಧುಕರ್ ಹಾಗೂ ಅವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಜೈನ್ ಇರಿಗೇಷನ್ಸ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್,
ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ನಾನು ಡೀಲರ್ಶಿಪ್ ತೊಗೊಂಡು ಒಂದು 10 ವರ್ಷ ಆಗೈತೆ ರೀ. ಆಮೇಲೆ ಮೊದಲು ನಾನು ಎಲ್ಲ ಕಂಪ್ನಿದ ಡ್ರಿಪ್ನ ಮಾಡ್ತಿದ್ದೆ. ಎಲ್ಲ ಟೋಟಲಿ ಡ್ರಿಪ್ ಕಂಪ್ನಿಗಳು ಸುಮಾರು ಇದಾವೆ ರೀ ನಮ್ಮ ಏರಿಯಾನಲ್ಲಿ. ಸುಮಾರು ಡ್ರಿಪ್ ಮಾಡ್ತೀನಿ. ಅದರಲ್ಲಿ ಜೈನ್ ಇರಿಗೇಷನ್ 10 ವರ್ಷ ಆಯ್ತು ರೀ ಅದು ಡೀಲರ್ಶಿಪ್ ತೊಗೊಂಡ್ರಿ. ನನಗೆ ಅನುಭವ ಬಂದಿದ್ದಂದ್ರೆ ರೀ, ಜೈನ್ ಕಂಪ್ನಿದ ಡ್ರಿಪ್ ಮಾಡಿದಾಗಿಂದ್ರೆ ರೀ ಬೇರೆ ಕಂಪ್ನಿನ ಎಲ್ಲ ಬಿಟ್ಟೇನಿ ರೀ. ಮನಸ್ಸು ಮೇಲಿಂದ ತೆಗೆದು ಹೋಗೋದಿಲ್ಲ. ಅಂದ್ರೆ ಆ ಟೈಪ್ ಹತ್ರ ಕ್ವಾಲಿಟಿ ರೀ ನಾವು ಮುಂದೆ ಕೊಡೋ ಸರ್ವಿಸ್ ಅನ್ರಿ ರೈತ್ರಿಗೆ ಕೊಡ್ತಿದ್ದು. ರೈತರದ್ದು ಹೊಳ್ಳಿ ಬರೋದು ರಿಸಲ್ಟ್ ರೀ. ಬೇರೆ ಕಂಪ್ನಿಯವ್ರದ್ದು ಏನಾಗ್ತಿತ್ತು ರೀ, ಎಲ್ಲ ನಮಗೆ ಟಾರ್ಚರ್ ಆಗ್ತಿದ್ದು ರೀ. ಅಂದ್ರೆ ಅವರು ತಕರಾರುಗಳು ಬರ್ತಿದ್ದು ರೀ. ಒಂದು ಅದಾಯಿತು ಇದಾಯಿತು, ಡ್ರಿಪ್ ಡ್ಯಾಮೇಜ್ ಆಗ್ತಿದೆ, ಬ್ಲಾಕೇಜ್ ಆಗ್ತಿದೆ, ಆಮೇಲೆ ಸರಿ ಬರ್ತಿಲ್ಲ. ಈ ಥರ ಜೈನ್ ಕಂಪ್ನಿಂದ್ರ ನಾ ಯಾವಾಗಿಂದ್ರ ಸ್ಟಾರ್ಟ್ ಮಾಡೀನರಲ್ಲ ರೀ, ಅವಾಗಿಂದ್ರ ಯಾವುದೂ ನನಗೆ ಒಂದು ಇದು ಬಂದಿಲ್ಲ ರೀ. ರೈತರ ಕಡೆಯಿಂದ ನೆಗೆಟಿವ್ ಏನೂ ಬಂದಿಲ್ಲ ರೀ, ಎಲ್ಲ ಪಾಸಿಟಿವ್ ಬಂದಿತ್ತು ರೀ. ಆಮೇಲೆ ತಕರಾರು ಒಂದೂ ಇಲ್ಲ ರೀ ನಮಗೆ. ಬೇರೆ ಕಂಪ್ನಿದ ನಾನು ರೆಫರ್ ಮಾಡೋದ ಬಿಟ್ಟೇನಿ ರೀ. ಅದು ಜೈನ್ ಕಂಪ್ನಿಯಲ್ಲಿ ಸೇರಿದ ಬಳಕ ರೀ. ಸ್ಟಾರ್ಟಿಂಗೇ ಇವರು ನಮ್ಮ ರೈತರಾಗಿರ್ತಕ್ಕಂಥ ಸಚಿನ್ ಮೊಪ್ಗಾರ್ ಅವ್ರು ಸರ್, ನಾನೇ ಫಸ್ಟ್ ಮಾಡಿ ನೋಡೋಣ ಚೆನ್ನಾಗಿ ಆಗ್ತೈತಿ, ಅದರಿಂದ ಚೆನ್ನಾಗಿ ಆಗ್ತೈತೆ ಅಂತೆಲ್ಲ ರೈತರು ಹೇಳ್ತಾರೆ ಅಂಥೇಳಿ ಅವರೊಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಆ ಟೈಮ್ನಲ್ಲೇ ನಮ್ಮ ಡೀಲರ್ ಆಗಿರ್ತಕ್ಕಂಥ ಪ್ರವೀಣ್ ಕೋರೆ ಅವ್ರಿಗೆ ಭೇಟಿ ಆಗ್ತಾರೆ. ಅವ್ರಿಗೆ ಬಜೆಟಲ್ಲಿ ಜಾಸ್ತಿ ಆಗಬಾರ್ದು, ಕಾಸ್ಟ್ ಹೆಚ್ಚಿಗೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಕ್ಲಾಸ್ 1 ಪ್ರಾಡಕ್ಟ್ ಚಾಯ್ಸ್ ಮಾಡ್ತಾರೆ. ಕ್ಲಾಸ್ 1 ಪ್ರಾಡಕ್ಟ್ ಅವ್ರಿಗೆ ಚಾಯ್ಸ್ ಮಾಡಿ ಅದ್ರ ಪ್ರಕಾರ ಪ್ಲ್ಯಾನಿಂಗ್ ಮಾಡ್ಕೊಂಡು ಎಲ್ಲ ಕೊಡ್ತಾರೆ. ಸೊ ಇದೆಲ್ಲ ಪ್ಲ್ಯಾನಿಂಗ್ ಮಾಡಿದ ನಂತರ ಇದರಲ್ಲಿ ಅವ್ರಿಗೆ ಆ ಪ್ಲ್ಯಾನಿಂಗ್ದಾಗ ಏನೇನು ಪ್ರಾಡಕ್ಟ್ ಕಾಂಪೊನೆಂಟ್ ಕೊಡ್ತಾರೆ ಅಂತೇಳಿದ್ರೆ, ನಿಮ್ಗೆ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಆ ಹೊಲದ ಪ್ರಕಾರ ಅವ್ರದ್ದೇನು ಅವ್ರ ಬೋರು ಮತ್ತು ಬಾವಿ ಎರಡೂ ಅವರು ವಾಟರ್ ಸೋರ್ಸ್ ಇರ್ತೈತಿ. ಅದ್ರ ಪ್ರಕಾರ ಎರಡಕ್ಕೂ ಅನುಗುಣವಾಗಿ ಅವರು ಒಂದು ಡಿಸ್ಕ್ ಫಿಲ್ಟ್ರ್ ಕೊಡ್ತಾರೆ 3 ಇಂಚಿಂದು. 3 ಇಂಚ್ ಅಂದ್ರೆ 50 ಮೀಟ್ರ್ ಕ್ಯೂಬ್. 50 ಮೀಟ್ರ್ ಕ್ಯೂಬ್ ಅಂದ್ರೆ 50,000 ಲೀಟ್ರ್ ಒಂದು ತಾಸಿಗೆ ಡಿಸ್ಚಾರ್ಜ್ ಆಗ್ತಕ್ಕಂಥದ್ದು ಫಿಲ್ಟ್ರ್ ಆಯ್ಕೆ ಮಾಡ್ತಾರೆ. ಅದ್ರ ಜೊತೆಗೆ ಅದ್ರ ತಕ್ಕಂತಲೇ ಒಂದು ವೆಂಚೂರ್ ಅಳವಡಿಸ್ತಾರೆ. ಸೊ ವೆಂಚೂರ್ ಅಳವಡಿಸಿದ ನಂತರ ಸಬ್ಲೈನ್ ಎಲ್ಲ ನಮ್ಮದು ನಾರ್ಮಲಾಗಿ ಅದಕ್ಕೆ ವಾಟ್ರ್ ನೀರಿನ ಡಿಸ್ಚಾರ್ಜ್ ಪ್ರಕಾರ ಒಂದು 63 mm ಪೈಪ್ ಸಬ್ಲೈನ್ ಅಳವಡಿಸ್ತಾರೆ. ಅದ್ರ ತಕ್ಕಂಥ 2 ಇಂಚಿ ವಾಲ್ ಕೊಡ್ತಾರೆ. ಸೊ ಅದ್ರ ಫ್ಲಶ್ ವಾಲ್ ಕೊಡ್ತಾರೆ. ಸೊ ಅದ್ರ ನಂತರ ನಮ್ಮ ಈಗೇನು ಕ್ಲಾಸ್ 1 ಆಯ್ಕೆ ಮಾಡಿರ್ತಾರೆ ಲ್ಯಾಟ್ರಲ್, ಆ ಲ್ಯಾಟ್ರಲೆಲ್ಲ ಕ್ಲಾಸ್ 1 ಎಲ್ಲ ಕೊಡ್ತಾರೆ. ಆ ಕ್ಲಾಸ್ 1 ಲ್ಯಾಟ್ರಲ್ ಅಂದ್ರೆ ಅದ್ರಾಗ ಏನೇನು ಸಿಸ್ಟಮ್ ಬರ್ತೈತೆ ಅಂದರೆ, ಅದು ಕೊಟ್ಟಿರ್ತಕ್ಕಂಥ ಲ್ಯಾಟ್ರಲ 16 mm ಸೈಜದ್ದು ಬರ್ತೈತಿ. 16 mm ಸೈಜು 4 ಲೀಟ್ರ್ ಒಂದು ಓಲಿಗೆ ನೀರು ಬೀಳ್ತಕ್ಕಂಥದ್ದು. ಸೊ ಅದರಲ್ಲಿ 40 ಸೆಂಟಿಮೀಟ್ರ್ ಒಂದು ಓಲದಿಂದ ಒಂದು ಓಲಿಗೆ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು. ಅದು ಪ್ರಾಡಕ್ಟ್ ನೇಮ್ ಕ್ಲಾಸ್ 1 ಪ್ರಾಡಕ್ಟ್ ಆಗಿರ್ತಕ್ಕಂಥದ್ದು. ಅದು ISIನೇ ಇರ್ತೈತಿ. ಸೊ ಇದನ್ನೆಲ್ಲ ಅವ್ರಿಗೆ ಪ್ರಾಡಕ್ಟ್ ಕೊಟ್ಟ ನಂತರ ಅದರದ್ದೆಲ್ಲ ಪ್ರಾಪರಾಗಿ ಇನ್ಸ್ಟಾಲೇಷನ್ ಮಾಡಿ ಚೆನ್ನಾಗೆಲ್ಲ ಇರಿಗೇಷನ್ ಮಾಡಿ ಕೊಡ್ತಾರೆ. ಸೊ ಇಷ್ಟೆಲ್ಲ ಮಾಡಿದ ನಂತರ ಅವ್ರಿಗೆ ಒಳ್ಳೆಯ ರೈತರು ಇನ್ನೂ ಈಗಿನ ಪ್ರಮಾಣದಲ್ಲಿ ಅವರು ಫುಲ್ಲು ಖುಷಿಯಾಗಿ ಇದ್ಕೊಂಡು ನಮಗೆಲ್ಲ ಜೈನ್ ಇರಿಗೇಷನ್ದು ಎಲ್ಲ ಕಡೆ ಮಾಡಂದು ಅವರೆಲ್ಲ ಪ್ರತಿಯೊಂದು ರೈತರಿಗೆಲ್ಲ ಇಲ್ಲ ಜೈನ್ ಇರಿಗೇಷನ್ ಮಾಡಿರಿ ಚೆನ್ನಾಗಿದೆ, ಅವ್ರ ಸಪೋರ್ಟ್ ಇದೆ, ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ, ಎಲ್ಲ ಸಕ್ಸಸ್ ಆಗ್ತೈತಿ, ಒಳ್ಳೆ ಪ್ರಾಡಕ್ಟ್ ಇದೆ, ಕ್ವಾಲಿಟಿ ಇದೆ ಅಂತೆಲ್ಲ ರೈತರಿಗೆಲ್ಲ ಅವರು ನಮ್ಮ ಪರವಾಗಿ ಎಲ್ಲ ಪ್ರಚಾರ ಮಾಡ್ತಾರೆ. ಅವರು ಎಲ್ಲ ಹೇಳಿಕೊಡ್ತಾರೆ. ಇಂಥದ್ದೆಲ್ಲ ಸುಮಾರು ನಡೆದು ಈಗ ಮತ್ತೆ ಒಂದು ಅವ್ರು ನಮಗೆ ಒಳ್ಳೆ ಇದು ರೆಫರ್ ಮಾಡಿ ಕೊಟ್ಟಿದ್ದಾರೆ.
ಈ ದೂಧಗಂಗಾ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು 26 ಎಕರೆ ಒಂದು ಡ್ರಿಪ್ ಇರಿಗೇಷನ್ ಮಾಡೋಕೆ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಗೆ. ಟೋಟಲಾಗಿ ಒಟ್ಟಿಗೆ ಹೇಳ್ಬೇಕಂದ್ರೆ ಜೈನ್ ಇರಿಗೇಷನ್ ನಾವು ಸ್ಕೀಮ್ ಅಥವಾ ಡ್ರಿಪ್ ಇರಿಗೇಷನ್ ಯಾವಾಗಿಂದ ಮಾಡ್ಕೊಂಡಿವ್ರಲ್ಲ ಅವಾಗಿಂದ ನಮ್ಮದು ಮನೆ ಆರ್ಥಿಕ ಪರಿಸ್ಥಿತಿ ಆಗಲಿ, ಆಮೇಲೆ ತಂದೆ ತಾಯಿಯವ್ರಿಗೆ, ನಮ್ಮ ತಂದೆಯವ್ರಿಗೆ ಎಸ್ಪೆಷಲಿ ತಂದೆಯವರಿಗೆ ಇದೇನೋ ರಾತ್ರಿ ನೀರು ಹಚ್ಚಿ ಬರೋದು, ರಾತ್ರಿ 3 ತಾಸು 4 ತಾಸು ಮಟ್ಟ ಟೈಮಿಂಗ್ ಇರಲ್ಲ. 12ಕ್ಕೆ ಬರುತ್ತೆ, 3ಗೆ ಬರುತ್ತೆ, 2 ಗಂಟೆಗೆ ಬರುತ್ತೆ. ಇದು ಸ್ಪೆಷಲಿ ಏನು ಪ್ರಾಬ್ಲಮ್ ಆಗ್ತಾಯಿದ್ದಲ್ಲ, ಇದು ಜೈನ್ ಇರಿಗೇಷನ್ ಮಾಡಿದಾಗಿಂದ ಸೆಟ್ ಮಾಡಿ ಡ್ರಿಪ್ ಹಾಲ್ದು ಮಾಡ್ಕೊ ಬಂದರೆ ಎಷ್ಟೆಷ್ಟು ಅವರ್ಸಿಗೆ ಎಷ್ಟು ಎಕ್ಕರ್ ಅಂತ ಸೆಟ್ ಮಾಡಿ ಬಂದರೆ ಆರಾಮಾಗಿ ಉಣ್ಣುತ್ತೆ. ಹೀಗಾಗಿ ಮೇನೇ ಎಸ್ಪೆಷಲಿ ಅಂದರೆ ತಂದೆಯವ್ರಿಗೆ ರೆಸ್ಟ್ ಸಿಗ್ತಾಯಿದೆ. ಅದರ ಜೊತೆಗೆ ಮುಂಚೆಯಿಂದ ತಂದೆಯವರು ಏನು ದುಡಿದು ಮಾಡಿದಂತಹ ಏನು ಆಸ್ತಿ ಇದೆಯಲ್ಲ ಅದನ್ನು ಕೂಡ ನಾವು ಈಗ ಲೇಬರ್ದು ಪ್ರಾಬ್ಲಮ್ ಆಗಲಿ ಅಥವಾ ನೀರಾವರಿದ ಪ್ರಾಬ್ಲಮ್ ಆಗಲಿ ಇದನ್ನು ಕಾಯ್ಕೊಂಡು ಹೋಗೋಕೆ ಎಸ್ಪೆಷಲಿ ನಮಗೆ ಅನುಕೂಲ ಆಗ್ತಿದೆ. ನಾವು ಅದರಿಂದ ತಂದೆಯವರು ಮಾಡಿದಂಥ ಆಸ್ತಿನ ಪ್ಲಸ್ ಮಾಡ್ಕೊತಾ ಹೋಗೋಕೆ ಅನುಕೂಲ ಆಗಿದೆ. ಈಗ ನಂತರ ನಾವು ಟ್ಯಾಕ್ಟ್ರಿ ತಗೋಕೆ ಹೆಲ್ಪ್ ಆಯ್ತು ರೀ, ಮನೆ ಕಟ್ಟೋಕೆ ಹೆಲ್ಪ್ ಆಗೈತೆ, ಬೈಕು, ಈ ಥರ ಆದಂಥ ಆರ್ಥಿಕ ಏನು ನಮ್ಮದು ಡೆವಲಪ್ಮೆಂಟ್ ಐತಲ್ಲ ಇದು ಇರಿಗೇಷನ್ ಮುಖಾಂತರ ನಮಗೆ ಪ್ಲಸ್ ಆಗುತ್ತಾ ಹೋಗ್ತಾ ಇದೆ. ಆಮೇಲೆ ಇದರ ಜೊತೆಗೆ ಟೈಮಿಂಗ್ ಸಿಗೋದ್ರಿಂದ ತಂದೆಯವರು ಇಲ್ಲಿ ಮನೆಯೊಳಗೆ ದನಕರ ಸಾಕಲಿಕ್ಕೆ ಆಗಲಿ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ. ಇಲ್ಲಿ ತಂದೆ ತಾಯಿಯವರು ಇದ್ರ ಮೇಲೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಿಗಾ ಕೊಟ್ಟು ದನಕರ ಸಾಕಲಿಕ್ಕೆ ಹೆಲ್ಪ್ ಆಗ್ತಾಯಿದೆ ಇದರಿಂದ. ಇದು ಜೈನ್ ಹನಿ ನೀರಾವರಿ ಬಳಕೆಯಿಂದ ಬದುಕಿನಲ್ಲಿ ಉನ್ನತಿ ಕಂಡ ಶ್ರೀ ಮಧುಕರ್ ಅವರ ಯಶೋಗಾಥೆ. ನೀರು ಯಥೇಚ್ಛವಾಗಿದ್ದರೂ ಅಥವಾ ಕೊರತೆ ಇದ್ದರೂ ಅದನ್ನು ಬಳಸುವ ಮಾರ್ಗ ಸರಿಯಾಗಿರಬೇಕು. ಆಗ ಮಾತ್ರ ನೀರಿನ ಸಮರ್ಪಕ ಬಳಕೆಯಾಗಿ ಉತ್ತಮ ಕೃಷಿ ಸಾಧ್ಯ. ಲಕ್ಷಾಂತರ ರೈತರಿಗೆ ನೀರಾವರಿಯಲ್ಲಿ ನಾವೀನ್ಯತೆಯನ್ನು ನೀಡಿ ನಿಜಾರ್ಥದಲ್ಲಿ ಬದುಕಿಗೆ ಹೊಸ ತಿರುವು, ಭರವಸೆ, ಬೆಳಕು ನೀಡುತ್ತಿರುವುದು ಜೈನ್ ಇರಿಗೇಷನ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.